मन्मना भव मद्भक्तो मद्याजी मां नमस्कुरु मामे वैश्यसि युक्त्यैवम् आत्मानं मत्परायणः मन्मना भव मद्भक्तो मद्याजी मां नमस्कुरु मामे वैश्यसि युक्त्यैवम् आत्मानं मत्परायणः मन्मना भव मद्भक्तो मद्याजी मां नमस्कुरु मामे वैश्यसि युक्त्यैवम् आत्मानं मत्परायणः. Arjuna, this is how you should go about worshipping me. Fix your mind on me. Become my devotee. Make offerings to me through yajnas. Pay obeisance to me. And surrendering to me wholly, be fully intent and united with me. Then you will surely attain me. Arjuna, ಸದಾ ನನ್ನಲ್ಲಿಯೇ ಮನಸ್ಸುಳ್ಳವನಾಗಿರು, ನನ್ನ ಭಕ್ತನಾಗಿರು. ಯಜ್ಞದ ಮುಖಾಂತರ ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು, ನನ್ನಲ್ಲಿ ಸಂಪೂರ್ಣ ಶರಣಾಗು, ನನ್ನಲ್ಲಿಯೇ ಪೂರ್ಣವಾಗಿ ತಲ್ಲೀನನಾಗು, ನನ್ನಲ್ಲಿ ಒಂದಾಗು. ಈ ರೀತಿಯಾಗಿ ಸರ್ವ ವಿಧದಲ್ಲಿ ನನ್ನನ್ನು ಪೂಜಿಸಿದಲ್ಲಿ ನೀನು ನನ್ನನ್ನೇ ಪಡೆಯುವೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋಧ್ಯಾಯಃ. ಓಂ ತತ್ಸತಿತಿ. ಇಲ್ಲಿಗೆ ಉಪನಿಷತ್ತು, ಬ್ರಹ್ಮವಿದ್ಯೆಯು, ಯೋಗಶಾಸ್ತ್ರವು, ಶ್ರೀ ಕೃಷ್ಣಾರ್ಜುನ ಸಂವಾದವೂ ಆದ ಶ್ರೀಮದ್ ಭಗವದ್ಗೀತೆಯಲ್ಲಿ ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ಹೆಸರಿನ 9ನೇ ಅಧ್ಯಾಯವು ಮುಗಿದುದು.